ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯೂಟಿಫುಲ್ ವಂಡರ್ಫುಲ್ ವ್ಲಾಗ್. ಸೊ ಗೈಸ್, ಇವತ್ತು ನಾನು ಡೇ 8 ಇವತ್ತು ನ್ಯೂ ಇಯರ್ ಗೈಸ್, 1st January. ಸೊ ಗೈಸ್, ಇಲ್ಲಿ ನೋಡಿ ನಾನು ಟೀನ ಎಂಜಾಯ್ ಮಾಡ್ತಿದ್ದೆ ಡೋರೆಮಾನ್ ಮೂವಿ ನೋಡ್ತಾ. ಸೊ ಗೈಸ್, ಹಾಗೆ ಇದು ಟೀ ತುಂಬ ಸುಡ್ತಾಯಿತ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಮಾಡ್ತಿದ್ದೆ. ಅದಾದಮೇಲೆ ನಾನು ಈಚ್ ಕಡೆ ಇವತ್ತು ಏನು ಸ್ಪೆಷಲ್ ಬಂದಿದೆ ಅಂದರೆ ಗೈಸ್, ಇವತ್ತು ನಮ್ಮದು ಆ್ಯಕ್ಚುಲಿ ಟೈಲ್ಸ್ ಬಂದಿದೆ ಗೈಸ್. ಟೈಲ್ಸು ಅಂದರೆ ನಾವು ಸೆಲೆಕ್ಟ್ ಮಾಡಿರೋದು ಆಮೇಲೆ ತೋರಿಸ್ತೀನಿ. ಟೈಲ್ಸು ಮತ್ತು ಎಕ್ಸ್ಟ್ರಾ ಸಿಮೆಂಟ್ ಮತ್ತು ಇದನ್ನು ತರಿಸಿದ್ವಿ. ಇಲ್ಲಿ ನೋಡಿ ಫುಲ್ ಸಿಮೆಂಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಒಂದಷ್ಟು ಸಿಮೆಂಟ್ ತರಿಸಿದ್ದೀವಿ ನಾವು. ಹಿಂದ್ಗಡೆ ಎಲ್ಲ ನೀವು ನೋಡಿ ನೆನ್ನೆ ಏನಾಗಿತ್ತು ಅದೇ ಸೇಮ್ ಹಂಗೆ ಇದೆ. ಸೊ ಗೈಸ್, ಹಿಂದ್ಗಡೆ ನಾವು ಹಾಕಿಸ್ತಿಲ್ಲ ಟೈಲ್ಸು, ಅಲ್ಲಿ ನೋಡಿ ಅದು ಸಿಮೆಂಟಿನ ಟ್ರಕ್ ಅಲ್ಲಿ ಹೋಗ್ತಾ ಇದೆ. ಸೊ ಗೈಸ್, ನಾವು ಹಿಂದ್ಗಡೆ ಇಲ್ಲೆಲ್ಲ ಟೈಲ್ಸ್ ಹಾಕಿಸ್ತಿಲ್ಲ, ಯಾಕಂದರೆ ಇಲ್ಲಿ ಸಿಮೆಂಟೇ ಇರುತ್ತೆ. ನಾವು ಈಚ್ ಕಡೆ ಮತ್ತು ಒಳಗಡೆ ಅಲ್ಲಿ ಆ ಪಾರ್ಟ್ ಮಾತ್ರ ಟೈಲ್ಸ್ ಹಾಕಿಸ್ತಾ ಇದ್ದೀವಿ ನಾವು. ಮತ್ತು ಗೈಸ್, ಈಗ ಬನ್ನಿ, ಈಗ ಅಲ್ಲೋಗೋಣ. ಈಚ್ ಕಡೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಬಂದಿದೆ ಮತ್ತು ಗೈಸ್ ಹೆಂಗೆಲ್ಲ ಆಗ್ತಿದೆ ಅಂತ. ಇಲ್ಲಿ ನೋಡಿ ನೆನ್ನೆ ಹಾಕಿದ ಶೀಟ್ ಹೆಂಗೆ ಕಾಣಿಸ್ತಿದೆ. ಸೊ ಗೈಸ್, ಇಲ್ಲಿ ನೋಡಿ ಹೆಂಗೆ ಶೀಟು ಅದೆಲ್ಲ ಕಾಣಿಸ್ತಿದೆ ಗೈಸ್. ಅಲ್ಲಿ ನೀವು ಒಂದು ಟೈಲ್ಸ್ ಪೀಲ್ಸ್ ನೋಡಿದ್ರಲ್ಲ, ಅದೇ ನಾವು ಪಾರ್ಕಿಂಗಿಗೆ ಹಾಕಿಸ್ತಿರೋ ಟೈಲ್ಸು. ಇದು ಇವತ್ತು ಬಂದಿದ್ದು ಸಿಮೆಂಟ್ ಬ್ಯಾಗ್ಸು. ಟೋಟಲಾಗಿ 15 ಬ್ಯಾಗ್ಸ್ ಬಂದಿದೆ. ಈ ಒಳಗಡೆ ಇನ್ನೂ 2 ಇದೆ. ಸೊ ಗೈಸ್, ಇಲ್ಲಿ ನೋಡಿ ಇದೇ ಟೈಲ್ಸ್ನ ನಾವು ಸೆಲೆಕ್ಟ್ ಮಾಡಿರೋದು, ಈ ಟೈಲ್ಸ್ ಪೀಸು. ಅಂದರೆ ಅಲ್ಲಿ ಎಷ್ಟೊಂದು ಥರ ಆಪ್ಷನ್ಸ್ ಇತ್ತು. ಇಲ್ಲೂ ಹಾಕಿಸ್ತೀವಿ ನಾವು, ಅಂದರೆ ಇದು ನಮ್ಮ ಹಳೆ ಬಾತ್ರೂಮು. ಇಲ್ಲೂ ಹಾಕಿಸ್ತೀವಿ ನಾವು ಟೈಲ್ಸು, ಇಲ್ಲಿಂದ ಅಷ್ಟು ದೂರ ಹಾಕಿಸ್ತೀವಿ ನಾವು. ಇಲ್ಲಿ ನೋಡಿ ಗೈಸ್, ಎಷ್ಟು ಟೈಲ್ಸ್ ಪೀಸ್ ಬಂದಿದೆ ಗೈಸ್. ಇದೇ ಒಂದು 100 ಎಷ್ಟೋ ಬ್ಯಾಗ್ಸ್. ಇದು ಫುಲ್ ನೋಡ್ತಿದ್ದೀರಲ್ಲ, ಫುಲ್ ಟ್ಯಾಪಲ್ಲು, ಇದು ಫುಲ್ಲೂ ಟೈಲ್ಸೇ ನಾವು ತರಿಸಿರೋದು. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಇದು ಫುಲ್ ಗೈಸ್, ಕಡೆಯಿಂದ 10 ಕಡೆ ತನಕ ಫುಲ್ ಟೈಲ್ಸಿಂದನೇ ಇದಾಗಿದೆ. ಸೊ ಗೈಸ್, ಇದು ಒಂದು ಬಾಕ್ಸಲ್ಲಿ ಬರೋದು ಬರೀ 3 ಪೀಸ್, ಅಂದರೆ 5 ಪೀಸ್ ಬರುತ್ತೆ ಒಂದು ಬಾಕ್ಸಲ್ಲಿ. ನೀವು ಇದನ್ನು ಮಾಡ್ಕೊಳ್ಳಿ ಎಷ್ಟು ಬಾಕ್ಸಸ್ ಇದೆ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು, ನಮಗೆ ಟೈಲ್ಸಿಗೆ 58 ಆಗಿತ್ತು ಗೈಸ್, 58K. ಸೊ ಗೈಸ್, ಈಗ ಬನ್ನಿ, ಅದೇ ವರ್ಕರು ಸಿಮೆಂಟು ಅದು ಇದು ಎಲ್ಲ ಸೇರಿಸಿ 58K. ಸೊ ಗೈಸ್, ಇಲ್ಲಿ ನಾನು ನಿಮಗೆ ಈ ಮನೆಯದು ವ್ಯೂ ಒಂದ್ಸತಿ ತೋರಿಸ್ತೀನಿ ಹೆಂಗೆ ಬರ್ತಿದೆ ಅಂತ. ನೋಡಿ ಗೈಸ್, ಹೆಂಗೆ ಕಾಣಿಸ್ತಿದೆ. ಇನ್ನೂ ಪೇಂಟೆಲ್ಲ ಮಾಡಿಸ್ಬೇಕಿನ್ನು ನಾವು. ಸೊ ಗೈಸ್, ಇಲ್ಲಿ ನೋಡ್ಕೊಳ್ಳಿ, ಮನೆ ಈಗ ಶೀಟ್ ಹಾಕಿಸ್ಮೇಲೆ ಹೆಂಗೆ ಕಾಣಿಸ್ತಿದೆ. ಅಂದರೆ ಗೈಸ್, ಮೊದಲು ಫುಲ್ ಜಾಸ್ತಿ ಸನ್ಲೈಟ್ ಬರೋದು, ಲೈಟ್ ಬರೋದು. ಇವಾಗ ಶೀಟ್ ಹಾಕಿಸ್ಮೇಲೆ ಮನೆ ಫುಲ್ ಡಾರ್ಕ್ ಆಗೋಗ್ಬಿಟ್ಟಿದೆ. ಮತ್ತು ಗೈಸ್, ಈಗ ಬನ್ನಿ, ಈಗ ಇದೊಂದು ತೋರಿಸ್ತೀನಿ ಗೈಸ್. ಇದು ನಮ್ಮ ಟೈಲ್ಸ್ ಅನ್ಲೋಡ್ ಮಾಡ್ಬೇಕಾದ್ರೆ ಇದು ಟ್ರಕ್ ಅವನು ಡ್ಯಾಮೇಜ್ ಮಾಡಿಬಿಟ್ಟು ಹೋದ ಶೀಟಿಗೆ. ಅದಕ್ಕೆ ಗೈಸ್ ಒಂದು ಸ್ವಲ್ಪ ಬೇಜಾರಾಯಿತು. ಬೆಳಗ್ಗೆನೇ ಶೀಟೆಲ್ಲ ಕೆಟ್ಟೋಯ್ತಂತ. ಅಂದರೆ ಟ್ರಕ್ಕನ್ನ ರಿವರ್ಸ್ ತೊಗೊತಿದ್ದ ವಾಪಸ್ ಹೋಗೋಕ್ಕೆ. ಅವಾಗ ಏನಾಯಿತು ಅಂದರೆ, ಅವಾಗ ಅವನು ಜಾಸ್ತಿ ರಿವರ್ಸ್ ತೊಗೊಂಡ, ಅದಕ್ಕೆ ಅವನು ಇದು ಶೀಟಿಗೆ ಟಚ್ ಆಗೋಯ್ತು. ಅದಕ್ಕಿಂದ 2 ಕಡೆ ಕ್ರ್ಯಾಕ್ ಆಗಿ ಮುರಿದೋಯ್ತು ನಮ್ಮ ಶೀಟು. ಇಲ್ಲಿ ನೋಡಿ, ಮೇಲ್ಗಡೆಯಿಂದ ಒಂದು ಸತಿ ತೋರಿಸಿ ಶೀಟ್ ಹೆಂಗಿದೆ ಅಂತ. ಸೊ ಗೈಸ್, ಇಲ್ಲಿ ನೋಡಿ ಗೈಸ್, ಮಧ್ಯಾಹ್ನ ಹಿಂಗೆ ಕಾಣಿಸ್ತಿದೆ ನಮ್ಮದು ಇಡೀ ತೋಟ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಗೈಸ್, ಈಗ ನೋಡಿ ಗೈಸ್, ಇಲ್ಲೊಂದು ಚಿಮ್ನಿ ಇತ್ತು, ಅಂದರೆ ಒಲೆ ಇತ್ತು. ಅಂದರೆ ಆ ಕಾಲದಲ್ಲೆಲ್ಲ ನಾನು ಹೇಳ್ದಂಗೆ ಅವಾಗ ಇದನ್ನು ಹಾಕ್ಸಿದ್ವಿ, ಅದು ಮುಚ್ಚಿಸಾಕಿದ್ವಿ. ಮತ್ತು ಇಲ್ಲಿ ನೋಡಿ ಡಿಶ್ ಆಂಟಿನ ಮತ್ತು ಅವ್ರನ್ನ ಕರೆಸಿ ಮತ್ತೆ ಇದನ್ನು ಫಿಕ್ಸ್ ಮಾಡಿಸಿದ್ವಿ. ಮತ್ತು ಗೈಸ್, ಇದು ನಮ್ಮದು ಬಚ್ಚಲ್ ಮನೆಯದು, ಅಂದರೆ ವಾಶ್ರೂಮ್ದು ಇದಿತ್ತಲ್ಲ, ಅಂದರೆ ಅದೇ ಅವಾಗ ಹೇಳ್ತಿದ್ನಲ್ಲ, ವಾಟರ್ ಬಾಯ್ಲ್ ಮಾಡ್ಕೊಳೋಕ್ಕೆ ಇಂಡಿಯನ್ ಜುಗಾಡ್, ಅದ್ರದ್ದು ಇದು ಅನ್ನೋದು. ಅಲ್ಲಿ ಕೆಳಗಡೆ ವುಡ್ ಎಲ್ಲ ಮಾಡಿದ್ರೆ ಇಲ್ಲಿ ಮೇಲ್ಗಡೆಯಿಂದ ಸ್ಮೋಕ್ ಬರೋದು. ಮತ್ತು ಗೈಸ್, ಈಗ ಮತ್ತೆ ಬನ್ನಿ ಕೆಳಗಡೆ ಹೋಗೋಣ.
ಇಲ್ಲಿ ನೋಡಿ ಗೈಸ್, ಈಗ ನಮ್ಮ ಇಲ್ಲಿ ಇದು ಬಂದಿದೆ ವಿ-ಗಾರ್ಡ್ದು 25 ಲೀಟರ್ಸ್ದು ಏನದು ಗೀಝರು. ನಾವು ಸೋಲಾರ್ ಹಾಕ್ಸ್ತಿಲ್ಲ ಗೈಸ್, ಯಾಕಂದರೆ ನನಗೆ ಸೋಲಾರ್ ಅಷ್ಟೊಂದು ಇಷ್ಟ ಇಲ್ಲ. ಇಲ್ಲಿ ನೋಡಿ ಕಂಪ್ನಿ ವಿ-ಗಾರ್ಡ್ದು 25 ಲೀಟರ್ 2 ಕಿಲೋವಾಟ್ಸ್ದು ಎಷ್ಟು 1000 ಗೊತ್ತಿಲ್ಲ, 5 ಸ್ಟಾರ್ ರೇಟಿಂಗ್ ಇದೆ ಗೈಸ್ ಇದಕ್ಕೆ. ಸೊ ಗೈಸ್ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದೆ, ಟೈಮ್ ಪಾಸ್ ಮಾಡ್ತಿದ್ದೆ. ಅದಾದಮೇಲೆ ಇವಾಗ ಸಾಯಂಕಾಲ ಆಗ್ತಿದೆ ಗೈಸ್, ಒಂದು 5 o'clock. ಇಲ್ಲಿ ನೋಡಿ ಗೈಸ್, ಫುಲ್ ವಾಶ್ರೂಮ್ ಫುಲ್ ಫಿಟ್ಟಾಗಿದೆ. ಇಲ್ಲಿ ನೋಡಿ, ಇಲ್ಲಿ ವಾಷಿಂಗ್ ಮಷಿನ್ದು ಏನದು ನಲ್ಲಿ ಹಾಕಿದ್ದಾರೆ. ಮತ್ತು ಗೈಸ್ ಇದು ನೀವು ನೋಡಿ, ಇದು ಫುಲ್ಲು ವಾಶ್ರೂಮ್ ಆಗಿದೆ. ಮತ್ತು ಗೈಸ್ ಅದ್ರ ಕೆಳಗಡೆ ಅದೇ ಅಂಡೆ ಒಳ್ಳೆದಿತ್ತಲ್ಲ, ಅದನ್ನು ನಾವು ಆಮೇಲೆ ಸರಿ ಮಾಡಿಸ್ತೀವಿ, ಪೇಂಟ್ ಮಾಡಿಸ್ಬೇಕಾದ್ರೆ ಮತ್ತೆ ಸಿಮೆಂಟೆಲ್ಲ ಪ್ಲಾಸ್ಟಿಂಗ್ ಮಾಡಿಸ್ತೀವಿ. ಇದು ನೀವು ನೋಡಿ ಗೀಝರ್ ಎಲ್ಲ ಫುಲ್ ಫಿಟ್ ಆಗಿದೆ, ಶವರ್ ಎಲ್ಲ ಆಗಿದೆ. ಇಲ್ಲಿ ನೋಡಿ ವಿ-ಗಾರ್ಡ್ದು ಮತ್ತು ಏನದು ಯಾವುದಾದ್ರು ಮಾಡೆಲ್ ಗೊತ್ತಿಲ್ಲ ಗೈಸ್. ಒಟ್ನಲ್ಲಿ ಅದರಲ್ಲಿ 5 ಮೋಡ್ಸ್ ಇದೆ. ಆವಾಗ ಡಿಫ್ರೆಂಟ್ ಥರ ಟೆಂಪ್ರೇಚರಿಂದು ಇದನ್ನು ನಾನು ತೊಗೊಬೋದು. ಅಂದರೆ ಬಾಯ್ಲಿಂಗ್ ಟೆಂಪ್ರೇಚರ್ 5 ಮೋಡ್ಸ್ ಇದೆ ಅದರೊಳಗಡೆ. ಸೊ ಗೈಸ್ ಈಗ ಬನ್ನಿ, ಈಗ ಹತ್ತು ಕಡೆ ಹೋಗಿ ತೋರಿಸ್ತೀನಿ. ಇನ್ನೂ ಇಲ್ಲಿ ಲೈಟ್ ಹಾಕಿಸ್ತಾ ಇದ್ದೀವಿ ಗೈಸ್, ಎಲ್ಲ ಶೀಟ್ ಕೆಳಗಡೆ. ಇಲ್ಲಿ ನೋಡಿ, ಸೊ ಗೈಸ್ ಇಲ್ಲಿ ನೋಡಿ ಪ್ಲಂಬಿಂಗ್ ಅವರು ಎಲ್ಲ ಮತ್ತೆ ಫುಲ್ ಕಿತ್ತಾಕಿ ಮತ್ತೆ ಜೋಡಿಸ್ತಾ ಇದ್ದಾರೆ ಪೈಪ್ನೆಲ್ಲ. ಇದು ನಮ್ಮದು ಹಳೆ ಡಬ್ಬ ಅದೇ, ಇದು ಖಾಲಿ ಆಗೋಗಿರೋ ಡಬ್ಬ, ಆಗಲೇ ಫಿಟ್ಟಾಗಿತ್ತು ಗೈಸ್. ಇವತ್ತು ಮೋಸ್ಟ್ಲಿ ಗೈಸ್ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಮತ್ತೆ ಕಾಣಿಸ್ಲಿಲ್ಲ ಗೈಸ್ ಎಷ್ಟು ಅಂತ. ನೀವು ಕಮೆಂಟಲ್ಲಿ ಹೇಳಿ ಎಷ್ಟು ಅದ್ರದ್ದು ರೇಟ್ ಅಂತ, ಪ್ರೈಸ್. ಸೊ ಗೈಸ್ ಇವಾಗ ನೋಡಿ, ಇವಾಗ ಫುಲ್ ವೈರಿಂಗ್ ಮನೆಯಿಂದ ಎಷ್ಟು ಬರ್ತಿದೆ ನೋಡಿ ಗೈಸ್. ಇಲ್ಲಿ ಫುಲ್ಲು ಹೊಡೆದಾಕಿದ್ದೀವಿ ನಾವು ಯಾಕಂದರೆ ಟೈಲ್ಸ್ ಹಾಕಿಸ್ಬೇಕಲ್ಲ. ಇದೇ ಟೈಲ್ಸ್ ನಾವು ಹಾಕಿಸ್ತಿರೋದಿಲ್ಲಿ ಪಾರ್ಕಿಂಗ್ ಏರಿಯಾಗೆ. ನಿನ್ನೆ ನಾನು ಯಾಕೆ ಬಿಟ್ಟಿಲ್ಲ ಅಂದರೆ ನನ್ನದು ಎಡಿಟಿಂಗ್ ಸಾಫ್ಟ್ವೇರ್ ಏನದು ಅಪ್ಡೇಟ್ ಆಗ್ತಾಯಿತ್ತು, ಅದಕ್ಕೆ ಗೈಸ್ ನಾನು ಇದನ್ನ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಗೈಸ್ ಈ LED ಲೈಟ್ಸ್ನ ನಾವು ಅಲ್ಲಿ ಹಾಕಿಸ್ತಾ ಇದ್ದೀವಿ ನೋಡಿ ಗೈಸ್, ಇಲ್ಲಿ ಹಾಕಿಸ್ತಾ ಇದ್ದೀವಿ. ಇಲ್ಲಾದರೂ ಫಿಟ್ಟು ಆಯಿತು. ಇಲ್ಲಿ ನೋಡಿ ನಾವು ಸಾಯಂಕಾಲ ಆಗಿದೆ, ಅದಕ್ಕೆ ನಾನು ಫುಲ್ ಕೋಟ್ ಎಲ್ಲ ಹಾಕ್ಕೊಂಡಿದ್ದೀನಿ, ಪುಲ್ಲೋವರ್. ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದೆ ಅಂತ. ಈಗ ಇನ್ನೊಂದು LED ಇತ್ತಲ್ಲ, ಇನ್ನೊಂದು LEDನ ಅಲ್ಲಿ ಹೊಸ ಇದಕ್ಕೆ ಹಾಕಿಸ್ತಾ ಇದ್ದೀವಿ. ಸೊ ಗೈಸ್ ಅಲ್ಲಿ ನಾನು ಎಲ್ಲ ನಲ್ಲಿನೂ ಟೆಸ್ಟಿಂಗ್ ಮಾಡ್ತಿದ್ದೆ, ನೀರು ಬರ್ತಿತ್ತಾ ಇಲ್ವೋ ಅಂತ. ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ನೀರು ಚಲೋ ಇತ್ತು ಟೆಸ್ಟಿಂಗ್ ಮಾಡ್ಬೇಕಾದ್ರೆ. ಈಗ ಒಳಗಡೆ ಒಂದು ಸತಿ ತೋರಿಸ್ತೀನಿ ಗೈಸ್, ಇದೆಲ್ಲ ಫಂಕ್ಷನಿಂಗ್ ಆಗ್ತಾಯಿದೆ. ಮತ್ತು ಗೈಸ್ ಇದ್ರದ್ದು ನಮ್ಮದು ಸಿರಾಮಿಕ್ಕಿಂದು ಗೈಸ್, ಇದು ಸೆರಾಮಿಕ್ಕಿಂದು ಏನಂತಾರೆ ಇದಕ್ಕೆ, ಇದು ವಾಶ್ ಬೇಸಿನ್ ಸೆರಾಮಿಕ್ಕಿಂದು. ಇಲ್ಲಿ ಅದ್ರದ್ದು ಸೀಟ್ ಮಾತ್ರ ಪ್ಲಾಸ್ಟಿಕ್ಕಿಂದು, ಮಿಕ್ಕಿದೆಲ್ಲ ಸೆರಾಮಿಕ್ಕಿಂದು ಗೈಸ್. ಇದು ಅದಕ್ಕೆ ಗೈಸ್ ಫುಲ್ ವೇಟ್ ಇದೆ. ಅಂದರೆ ನಾವು ಅನ್ಲೋಡ್ ಮಾಡಿಸ್ಬೇಕಾದ್ರು ಇದನ್ನು 4 ಮೆಂಬರ್ಸ್ ಎತ್ತಿದ್ರು. ಇದನ್ನು ನಾನು ಅನ್ರ್ಯಾಪ್ ಮಾಡೋಕ್ಕೆ ಹೋಗೋಣ ಬನ್ನಿ. ಇದು ಯಾಕೋ ಗೈಸ್ ಅನ್ರ್ಯಾಪ್ ಆಗ್ತಿಲ್ಲ, ಆಮೇಲೆ ನಾನು ಅನ್ರ್ಯಾಪ್ ಮಾಡ್ಕೊತೀನಿ. ನೀವು ಕೇಳಿಸ್ಕೊಳ್ಳಿ ಗೈಸ್ ಹೆಂಗೆ ಇದು ಸೆರಾಮಿಕ್ಕಿಂದು ಸೌಂಡ್ ಬರ್ತಿದೆ ಅಂತ. ಸೊ ಗೈಸ್ ಇದು ಶವರ್, ನೀವು ಇಲ್ಲಿ ನೋಡ್ತಿರ್ಬೋದು ಶವರ್ ಹೆಂಗಿದೆ ವರ್ಕ್. ಇದನ್ನು ಅಂದರೆ ಮೇಲ್ಗಡೆ ವಾಲ್ ಆಫ್ ಆಗಿದೆ, ಅಂದರೆ ಮೇನ್ ವಾಟರ್ ಸಪ್ಲೈ ಆಫ್ ಆಗಿದೆ. ಅದಕ್ಕೆ ಗೈಸ್ ಇದು ಇನ್ನೂ ಯಾವುದ್ರಲ್ಲಿ ನೀರು ಬರ್ತಿಲ್ಲ. ಇಲ್ಲಿ ನೋಡಿ. ಸೊ ಗೈಸ್ ಇಲ್ಲಿ ನೀವು ನೋಡಿ ಡೇ 9th 2nd Jan 2026, ಅಂದರೆ ಇವತ್ತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಸೊ ಗೈಸ್ ಇಲ್ಲಿ ನೋಡಿ ಟೈಲ್ಸ್ ಹಾಕೋಕ್ಕಿಂತ ಮುಂಚೆ ಹೆಂಗೆ ಕಾಣಿಸ್ತಿದೆ. ಅಂದರೆ ಈ ಪಾರ್ಟ್ ಬಿಡಿ ಫುಲ್ಲು ಎಲ್ಲ ಕಿತ್ತೋಗಿದ್ದಾಗಲೇ. ಅಂದರೆ ಇದು ಸಂಪ್ ಗೈಸ್, ಸಂಪಿಂದು ಎಲ್ಲ ನಾವು ಇದನ್ನು ಓಪನ್ ಮಾಡಿದ್ವಿ. ಮತ್ತು ಇದೇನೇನೋ ಮಿಷಿನ್ ತಂದಿದ್ದಾರೆ ಗೈಸ್, ಆ ಟೈಲ್ಸ್ನ ಕಟ್ ಮಾಡೋಕ್ಕಿರ್ಬೇಕು ಮೋಸ್ಟ್ಲಿ. ಸೊ ಗೈಸ್ ಇದು ಬೆಳಗ್ಗೆ 9:30 ಆಗ್ತಾಯಿತ್ತು ನಾನು ವೀಡಿಯೋ ಎಡಿಟಿಂಗ್ ಅಂದರೆ ಶೂಟ್ ಮಾಡ್ಬೇಕಾರೆ. ಸೊ ಗೈಸ್ ಇವತ್ತಿನ ಫುಲ್ ಪಾರ್ಟ್ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ನಾಳೆ ಬರುತ್ತೆ ಇವತ್ತಿನ ಫುಲ್ ಪಾರ್ಟು. ಸೊ ಗೈಸ್ ಈಗ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಾದ್ಮೇಲೆ ಏನಾದರೂ ತಿಂಡಿ ತಿನ್ಕೊಂಬರೋಣ. ಸೊ ಗೈಸ್ ಇನ್ನೂ ಟೈಲ್ಸ್ನವರು ಒಬ್ಬ ಬಂದಿದ್ದಾರೆ, ಇನ್ನೊಬ್ಬರು ಇನ್ನು ಆನ್ ದ ವೇ ಇದ್ದಾರೆ. ಅದಕ್ಕೆ ಗೈಸ್
ಟೈಲ್ಸ್ ಇನ್ನೂ ಆಗ್ತಿಲ್ಲ. ಸೊ ಗೈಸ್ ಇದು ಸಾಯಂಕಾಲದ 3 ಗಂಟೆ. ಇಲ್ಲಿ ನೋಡಿ ಮನೆಯೆಲ್ಲ ಹೆಂಗಿದೆ ಅಂತ. ಸೊ ಗೈಸ್ ಈಗ ಬನ್ನಿ, ಈ ಡೋರ್ ಓಪನ್ ಮಾಡಿಸಾದ್ಮೇಲೆ ಜಾಸ್ತಿ ಈ ಡೋರಿಂದನೇ ನಾವು ಓಡಾಡ್ತಿದ್ವಿ. ಸೊ ಗೈಸ್ ಇಲ್ಲಿ ನೋಡ್ಕೊಳ್ಳಿ ನೆನ್ನೆ ಬಾತ್ರೂಮ್ ಹೆಂಗಾಗಿದೆ ಅಂತ. ಸೊ ಗೈಸ್ ಈಗ ಬನ್ನಿ, ಈಗ ನೋಡ್ಕೊಂಬರೋಣ. ಅಂದರೆ ಬೆಳಗ್ಗೆ ನಾನು ತೋರಿಸಿದ್ನಲ್ಲ, ಬೆಳಗ್ಗೆ ಇನ್ನೂ ಟೈಲ್ಸ್ ಹಾಕ್ತಿರ್ಲಿಲ್ಲ. ಇವಾಗ ಎಷ್ಟು ಟೈಲ್ಸ್ ಹಾಕಿದಾರಂತ ನೋಡಿ ಗೈಸ್. ಇಷ್ಟು ಅಂದರೆ ಫುಲ್ 30% ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಫುಲ್ ಹೆಂಗೆ ಕಾಣಿಸ್ತಿದೆ ಟೈಲ್ಸ್ ಗೈಸ್. ಹಾಕಾದ್ಮೇಲೆ ಇಲ್ಲಿ ನೋಡಿ ಎಷ್ಟರಿಂದ ಇದೇ ಟೈಲ್ಸ್ ನಾವು ಹಾಕ್ಸಿರೋದು. ಫುಲ್ ಇಲ್ಲಿಂದ ಫುಲ್ ಹಾಕಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ತನಕ. ನೋಡಿ ಇನ್ನೊಬ್ಬರು ಬಂದಿದ್ದಾರೆ, ಬೆಳಗ್ಗೆ ಇರಲಿಲ್ಲ ಅವರು, ಇವಾಗ ಬಂದಿದ್ದಾರೆ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನೀವು ಬೇರೆ ಬೇರೆ ವೀಡಿಯೋಸ್ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬಾಯ್. ಸೊ ಗೈಸ್ ನಾನು ನಾಳೆ ತನಕ ನಿಮಗೆ ವೇಟ್ ಮಾಡಿಸಲ್ಲ. ನೋಡಿ ಇದು ಸಾಯಂಕಾಲ ಹಿಂಗೆ ಅಂದರೆ ಇನ್ನೂ ಅರ್ಧ ರೆಡಿ ಆಗಿದೆ. ನಾಳೆ ಬಂದು ಫುಲ್ ಕಂಪ್ಲೀಟ್ ಮಾಡಿ ಹೋಗ್ತಾರೆ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಫುಲ್ಲು ಅಂದರೆ ಹಾಫ್ ಅಂದರೆ 50% ಕೆಲಸ ಆಗಿದೆ. ನಾನು ನಿಮಗೆ ವೈಡ್ ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್. ಇದು ಸಾಯಂಕಾಲದ 5:30 ಕರೆಕ್ಟಾಗಿ ನಾರ್ಮಲಾಗಿ 5:30 ಹೊಂಟೋಗ್ತಾರೆ ಎಲ್ಲರೂ ಗೈಸ್. ಥ್ಯಾಂಕ್ ಯು.